ಹಾಯ್ ನಮಸ್ತೆ, ನಾನು ನಂದನ್. ನೀವು ನೋಡ್ತಾ ಇದ್ದೀರಾ ಎ ಟು ಝೆಡ್ ಮೀಡಿಯಾ. ಸ್ನೇಹಿತರೆ, ಮಂಜುಮಲಿ ಬಾಯ್ಸ್ ಮಲಯಾಳಂನ ಸೂಪರ್ ಹಿಟ್ ಚಲನಚಿತ್ರ 2024 ಫೆಬ್ರವರಿಯಲ್ಲಿ ಈ ಚಿತ್ರ ಬಿಡುಗಡೆಗೊಳ್ಳುತ್ತೆ. ಸೊ ಬಿಡುಗಡೆಗೊಂಡ ನಂತರ ಸೂಪರ್ ಹಿಟ್ ಆಗೋ ತನಕ ಕೊಡೈಕೆನಾಲ್ನಲ್ಲಿ ಡೆವಿಲ್ಸ್ ಕಿಚನ್ ಅಂತ ಒಂದು ಗುಹೆ ಇದೆ. ಆ ಒಂದು ಗುಹೆಯಲ್ಲಿ ಬಿದ್ದವರು ಯಾರೂ ಸಹ ಜೀವಂತವಾಗಿ ಹೊರಗಡೆ ಬಂದಿರತಕ್ಕಂಥ ಉದಾಹರಣೆ ಇಲ್ಲ ಅಂತಕ್ಕಂಥದ್ದು ಯಾರಿಗೂ ಸಹ ತಿಳಿದಿರೋದಿಲ್ಲ. ಸೊ ಒಂದು ನಿಗೂಢವಾಗಿರ್ತಕ್ಕಂಥ ಸ್ಥಳದ ಬಗ್ಗೆ ತಿಳಿಸಿಕೊಟ್ಟ ಈ ಒಂದು ಚಿತ್ರವೇ ಈ ಮಂಜುಮಲಿ ಬಾಯ್ಸ್. 2024 ಫೆಬ್ರವರಿಯಲ್ಲಿ ಬಿಡುಗಡೆಗೊಳ್ಳುತ್ತೆ. ಈ ಒಂದು ಚಿತ್ರದ ಬಜೆಟ್ 20 ಕೋಟಿ, ಹಾಗೆ ಇದರ ಗಳಿಕೆ ಬಂದು 224 ಕೋಟಿ. ಹಾಗಾದರೆ ಈ ಒಂದು ಮೂವಿಯ ಡೈರೆಕ್ಟರ್ ಬಂದು ಚಿದಂಬರಂ. ಈ ಒಂದು ಚಿತ್ರವನ್ನು 2006ರಲ್ಲಿ ನಡೆದ ಒಂದು ನೈಜ ಘಟನೆಯನ್ನು ಆಧಾರವಾಗಿ ಇಟ್ಕೊಂಡು ಚಿತ್ರೀಕರಿಸಲಾಗಿದೆ. ಸಂಪೂರ್ಣವಾಗಿ ಈ ಒಂದು ಚಿತ್ರವನ್ನು ಆ ಒಂದು ಡೆವಿಲ್ಸ್ ಕಿಚನಲ್ಲಿ ಶೂಟ್ ಮಾಡಲಿಲ್ಲ. ಕೇವಲ ಕೆಲವು ಭಾಗಗಳನ್ನು ಆ ಒಂದು ಡೆವಿಲ್ಸ್ ಕಿಚನ್ನ ಹೊರಭಾಗದಲ್ಲಿ ಶೂಟ್ ಮಾಡಿಕೊಂಡು, ಹಾಗಾದರೆ ಈ ಒಂದು ಚಿತ್ರದ ಬಗ್ಗೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಹಾಗಾದರೆ ಏನು ಈ ಒಂದು ಚಿತ್ರದ ಹಿನ್ನೆಲೆ ಅಂತ ನಾವು ನೋಡೋದಾದರೆ, 2006ರಲ್ಲಿ ನಡೆದ ಒಂದು ನೈಜ ಘಟನೆಯನ್ನು ಆಧಾರವಾಗಿ ಇಟ್ಕೊಂಡು ಈ ಒಂದು ಚಿತ್ರವನ್ನು ಶೂಟ್ ಮಾಡಿದ್ದಾರೆ. ನನಗೆ ಅನಿಸಿದ್ದು, ನಾನು ಮೂವಿನ 2 ಸರಿ ನೋಡಿದೆ. ಈ ಒಂದು ಮೂವಿಯಲ್ಲಿ ಒಂದು ಹೀರೋಯಿಸಮ್ ಅನ್ನೋದಿಲ್ಲ, ಒಂದು ಫ್ಯಾಬ್ರಿಕೇಟೆಡ್ ಅನ್ನೋದಿಲ್ಲ, ಸಂಪೂರ್ಣವಾಗಿ ಒಂದು ರಿಯಲಿಸ್ಟಿಕ್ ಆಗಿ ಈ ಒಂದು ಮೂವಿಯನ್ನು ಶೂಟ್ ಮಾಡಿದ್ದಾರೆ. ಆ ಒಂದು ಫ್ರೆಂಡ್ಸ್ ನಡುವೆ ಇರ್ತಕ್ಕಂಥ ಒಂದು ಬಿಹೇವಿಯರ್ ಆಗಿರ್ಬೋದು, ಹಾಗೆ ಅವರು ಮಾತನಾಡ್ತಕ್ಕಂಥ ರೀತಿ ಆಗಿರ್ಬೋದು. ಇವೆಲ್ಲ ನಾವು ನೋಡಿದಾಗ ಸಾಮಾನ್ಯವಾಗಿ ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ಯಾವೆಲ್ಲ ಒಂದು ವಿಷನ್ನ ನೋಡ್ತೀವೋ ಅದೇ ಒಂದು ವಿಷನ್ ಈ ಒಂದು ಮೂವಿಲಿ ಸಹ ಕಾಣುತ್ತೆ. ತುಂಬ ರಿಯಲಿಸ್ಟಿಕ್ ಆಗಿದೆ. ಹಾಗಾದರೆ ಏನು ಘಟನೆ ಅಂತ ನಾವು ನೋಡೋದಾದರೆ, 2006 ಕೊಚ್ಚಿಯಿಂದ ಒಂದು 11 ಜನರ ಯುವಕರ ಗುಂಪು ಈ ಒಂದು ತಮಿಳುನಾಡಿನ ಕೊಡೈಕೆನಾಲ್ಗೆ ಟ್ರಿಪ್ ಹೋಗ್ತಾರೆ. ಅಲ್ಲಿ ಆ ಒಂದು ಪ್ರಕೃತಿ ಸೌಂದರ್ಯವನ್ನು ಆಸ್ವಾದ ಮಾಡಬೇಕಾದ್ರೆ ಎಲ್ಲರ ಗುಂಪಿನಲ್ಲಿ ಒಬ್ಬ ವ್ಯಕ್ತಿ ಇರ್ತಾನಲ್ವ, ಎಲ್ಲವನ್ನು ನೋಡಿರ್ತಕ್ಕಂಥವ್ನು. ಅವನು ಏನು ಹೇಳ್ತಾನೆ ಅಂತಂದರೆ, ಇಲ್ಲೇ ಆ ಒಂದು ಬೆಟ್ಟದ ಒಂದು ತಪ್ಪಲಿನಲ್ಲಿ ಒಂದು ಗುಹೆ ಇದೆ. ಆ ಒಂದು ಗುಹೆಗೆ ಗುಣ ಕೇವ್ ಅಂತ ಕರೀತಾರೆ. ಅಲ್ಲಿ ಕಮಲ್ ಹಾಸನ್ ಅಭಿನಯದ ಗುಣ ಮೂವಿಯನ್ನು ಶೂಟ್ ಮಾಡಿದ್ದಾರೆ. ತುಂಬ ನೋಡೋದಕ್ಕೆ ಚೆನ್ನಾಗಿದೆ ಅಂತ ಹೇಳಿದಾಗ ಆ ಗುಂಪಿನಲ್ಲಿ ಯಾರೂ ಸಹ ರಿಸ್ಕ್ ತೊಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಟ್ರಿಪ್ ಬಂದಿದ್ದೀವಿ, ಮನೆಗೆ ಹೋಗೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಎಲ್ಲರ ಗುಂಪಿನಲ್ಲಿ ಒಬ್ಬ ವ್ಯಕ್ತಿ ಇದ್ದೇ ಇರ್ತಾನೆ. ಅವನ ತರಲೆ ಅಂತ ಕರಿಬೇಕಾ ಅಥವಾ ಧೈರ್ಯಶಾಲಿ ಅಂತ ಕರಿಬೇಕಾ, ಒಬ್ಬ ವ್ಯಕ್ತಿ ಆ ಒಂದು ಗುಹೆಯ ಕಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ. ಯಾವಾಗ ಆ ಒಂದು ವ್ಯಕ್ತಿ ಅಲ್ಲಿ ಹೋದ್ನ, ಇನ್ನು ಉಳಿದ 10 ಜನ ಅವನನ್ನೇ ಹಿಂಬಾಲಿಸ್ತಾರೆ. ಅಲ್ಲಿ ಏನಾಗುತ್ತೆ ಅಂತಂದರೆ, ಈ ಒಂದು ಮಂಜುಮಲಿ ಬಾಯ್ಸ್ ಈ ಒಂದು 11 ಜನರ ಗುಂಪು ಆ ಒಂದು ಗುಹೆ ಒಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಪ್ರವೇಶ ಮಾಡಿದ ಆರಂಭದಲ್ಲಿ ಆ ಒಂದು ಗುಹೆಯ ಒಂದು ಅದ್ಭುತ ಸೌಂದರ್ಯಕ್ಕೆ ಮರಳಾಗ್ತಾರೆ. ಅಲ್ಲಲ್ಲಿ ಅಪರೂಪವಾಗಿರ್ತಕ್ಕಂಥ ಕೆಲವು ಸಸ್ಯ ವರ್ಗಗಳನ್ನ ನೋಡ್ತಾರೆ. ಚಿಕ್ಕದಾಗಿರ್ತಕ್ಕಂಥ ಪ್ರಾಣಿಗಳಾಗಿರ್ಬೋದು, ಬಾವಲಿಗಳನ್ನಾಗಿರ್ಬೋದು ಸಂಪೂರ್ಣವಾಗಿ ನೋಡಿ ಆನಂದವನ್ನು ಪಡ್ತಾ ಇರ್ತಾರೆ. ನಂತರ ಆ ಒಂದು ಗುಂಪಲ್ಲಿ 3 ಭಾಗಗಳಾಗಿ ಡಿವೈಡ್ ಆಗುತ್ತೆ. ಅದರಲ್ಲಿ ಕೆಳಭಾಗದಲ್ಲಿ 3 ಜನ ಇರ್ತಾರೆ. ಒಂದು ಕಲ್ಲಿನ ಮೇಲೆ ಅಲ್ಲೊಂದು 4 ಜನ ಇರ್ತಾರೆ. ಇನ್ನು ರಿಮೈನಿಂಗ್ 4 ಜನ ಏನಿರ್ತಾರೋ ಅವರು ಗುಹೆಯ ಮತ್ತೊಂದು ಭಾಗಕ್ಕೆ ಹೋಗಿರ್ತಾರೆ. ಅಲ್ಲಿ ಸುಭಾಷ್ ಅಂತಕ್ಕಂಥ ಒಬ್ಬ ಯುವಕ ಒಂದು ಫೋಟೋವನ್ನು ತೆಗೆಸ್ಕೊಳ್ತಕ್ಕಂಥ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿರಬೇಕಾದ್ರೆ ಆ ಒಂದು ಕಲ್ಲಿನ ಮೇಲೆ ಆ ಒಂದು ಮಂಜುಮಲಿ ಬಾಯ್ಸ್ ಅಂತ ಬರೆಯೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆ ಟೈಮಲ್ಲಿ ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ಅನ್ನೋದು ಆಗುತ್ತೆ. ಆ ಸುಭಾಷ್ ಅಂತಕ್ಕಂಥ ವ್ಯಕ್ತಿ ಆತುರವಾಗಿ ಬರೋದಕ್ಕೆ ಪ್ರಯತ್ನ ಪಟ್ಟಾಗ ಆಕಸ್ಮಿಕವಾಗಿ ಆ ಒಂದು ಗುಹೆ ಒಳಗಿರ್ತಕ್ಕಂಥ ಒಂದು ಕಂದಕದಲ್ಲಿ ಬಿದ್ದು ಹೋಗ್ತಾನೆ. ಯಾವಾಗ ಅಲ್ಲಿ ಸುಭಾಷ್ ಆ ಒಂದು ಕಂದಕದಲ್ಲಿ ಬಿದ್ದು ಹೋಗ್ತಾನೋ, ಅವನ ಸ್ನೇಹಿತರು ಅವನ ಹೆಸರನ್ನು ಕರೆಯೋದಕ್ಕೆ ಶುರು ಮಾಡ್ತಾರೆ. ಆರಂಭದಲ್ಲಿ ಅವರೆಲ್ಲ ಯೋಚನೆ ಮಾಡ್ತಾರೆ, ಮೇ ಬಿ ಇವನು ತಮಾಷೆ ಮಾಡ್ತಾ ಇದ್ದಾನೆ, ಅನೇಕ ಬಾರಿ ಇದೇ ರೀತಿ ಮಾಡಿದ್ದಾನೆ ಅಂತ. ಆದರೆ ಒಂದು 4-5 ನಿಮಿಷಗಳ ನಂತರ
ಸುಭಾಷ್ನಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಅನ್ನೋದು ಬರೋದಿಲ್ಲ. ಆಗ ಅವ್ರಿಗೆ ಅರ್ಥ ಆಗುತ್ತೆ ಸುಭಾಷ್ ತುಂಬಾ ಆಳವಾಗಿರ್ತಕ್ಕಂಥ ಒಂದು ಕಂದಕದಲ್ಲಿ ಸಿಲುಕೋಗಿದ್ದಾನೆ ಅಂತ. ಅಲ್ಲಿ ಅವರಿಗೆ ಬೇರೆ ದಾರಿ ಇರೋದಿಲ್ಲ. ಯಾಕೆ ಅಂತಂದ್ರೆ ಅವರು ಎಲ್ಲರೂ ಸಹ ಬಾಲ್ಯದ ಸ್ನೇಹಿತರು. ಸುಭಾಷ್ನನ್ನ ಬಿಟ್ಟು ಆ ಒಂದು ಗುಹೆಯಿಂದ ಹೊರಗಡೆ ಹೋಗೋದಕ್ಕೆ ಯಾರೂ ಸಹ ಮನ್ಸು ಮಾಡೋದಿಲ್ಲ. ಸೊ ಅವನನ್ನ ಏನಾದರೂ ಮಾಡಿ ಪತ್ತೆ ಹಚ್ಚಲೇಬೇಕು ಅಂತ ಅಲ್ಲೇ ಸಮೀಪದಲ್ಲಿರ್ತಕ್ಕಂಥ ಒಬ್ಬ ಗಾರ್ಡನ್ನ ಭೇಟಿ ಮಾಡ್ತಾರೆ. ಆದರೆ ಆ ಗಾರ್ಡಿಂದ ಯಾವುದೇ ರೀತಿಯ ಒಂದು ಪ್ರಯೋಜನ ಅನ್ನೋದು ಆಗೋದಿಲ್ಲ. ನೆಕ್ಸ್ಟ್ ನೇರವಾಗಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಸಮೀಪದಲ್ಲಿರ್ತಕ್ಕಂಥ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ತಾರೆ. ಹಾಗೆ ಈ ತರ ಒಬ್ಬ ಸ್ನೇಹಿತ ಆ ಒಂದು ಕಂದಕದೊಳಗೆ ಬಿದ್ದೋಗಿದ್ದಾನೆ, ಅವನ ದಯವಿಟ್ಟು ಕಾಪಾಡಿ ಅಂತ. ಸೊ ನೆಕ್ಸ್ಟ್ ಇದೆಲ್ಲ ಆಗಿದಾದ್ಮೇಲೆ ಆ ಒಂದು ಸುಭಾಷ್ ಬಿದ್ದಿರ್ತಕ್ಕಂಥ ಒಂದು ಕಂದಕ ಏನಿದೆಯೋ ಆ ಒಂದು ಕಂದಕಕ್ಕೆ ಡೆವಿಲ್ಸ್ ಕಿಚನ್ ಅಂತ ಕರೀತಾರೆ. ಆ ಒಂದು ಕಂದಕದಲ್ಲಿ ಬಿದ್ದಿರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿ ಮಾತ್ರ ಇದುವರೆಗೂ ಜೀವಂತವಾಗಿ ಬದುಕಿ ಬಂದಿಲ್ಲ ಅಂತಕ್ಕಂಥ ಒಂದು ಮಾಹಿತಿ ಅನ್ನೋದು ಸಿಗುತ್ತೆ. ಸ್ನೇಹಿತರೆ, ಇದಾದ ನಂತರ ಆ ಒಂದು ಪೊಲೀಸ್ ಇಲಾಖೆ ಏನು ಮಾಡುತ್ತೆ ಅಂತಂದರೆ ನೇರವಾಗಿ ಅಗ್ನಿಶಾಮಕ ಇಲಾಖೆಗೆ ಸುದ್ದಿಯನ್ನು ಮೂಡಿಸುತ್ತೆ. ಅಲ್ಲಿಂದ ಸುಭಾಷ್ನನ್ನು ಕಾಪಾಡ್ತಕ್ಕಂಥ ಒಂದು ರಕ್ಷಣೆ ಕಾರ್ಯಾಚರಣೆ ಅನ್ನೋದು ಆರಂಭಗೊಳ್ಳುತ್ತೆ. ಸ್ನೇಹಿತರೆ, ಅಲ್ಲಿ ಅಗ್ನಿಶಾಮಕ ಇಲಾಖೆಗೂ ಸಹ ಯಾವುದೇ ರೀತಿಯ ಒಂದು ಭರವಸೆ ಅನ್ನೋದು ಇರೋದಿಲ್ಲ. ಯಾಕೆ ಅಂತಂದರೆ ಆ ಒಂದು ಗುಹೆಯಲ್ಲಿ ಇದುವರೆಗೂ 16 ಜನ ಬಿದ್ದು ಎಲ್ಲರೂ ಸಹ ಸಂಪೂರ್ಣವಾಗಿ ಕಣ್ಮರೆ ಆಗಿದ್ದಾರೆ. ಸೊ ಅದರ ಅರ್ಥ ಏನು ಅಂತಂದರೆ ಜೀವಂತವಾಗಿ ಇರಲಿ, ಅವರ ಶವನೂ ಕೂಡ ಆ ಒಂದು ಸ್ಥಳದಿಂದ ಹೊರಗಡೆ ತೆಗೆಯೋದಕ್ಕೆ ಆಗಿರೋದಿಲ್ಲ. ಸೊ ಇಂತಹ ಒಂದು ಸಿಚುವೇಶನ್ ಇಲ್ಲಿ ಅಗ್ನಿಶಾಮಕ ಇಲಾಖೆ ಪ್ರಯತ್ನ ಪಡ್ತಾ ಇರುತ್ತೆ. ಅವನ ಹೆಸರನ್ನ ಕೂಗ್ತಕ್ಕಂಥ ಅದೆಲ್ಲೋ ದೂರದಿಂದ ಒಂದು ಆರ್ತನಾದನ್ನು ಕೇಳಿಸುತ್ತೆ. ಅಲ್ಲಿ ಸುಭಾಷ್ ಆ ಒಂದು ಕೂಗಿಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾನೆ. ಅಲ್ಲಿಂದ ಅವನನ್ನು ಕಾಪಾಡ್ತಕ್ಕಂಥ ಒಂದು ಕಾರ್ಯಾಚರಣೆ ಮತ್ತೆ ಪ್ರಾರಂಭಗೊಳ್ಳುತ್ತೆ. ಈ ಒಂದು ಯುವಕರ ಗುಂಪಿಗೆ ಒಂದು ಹೊಸದಾಗಿರ್ತಕ್ಕಂಥ ಒಂದು ಆಸೆ ಅನ್ನೋದು ಹುಟ್ಟುತ್ತೆ. ಹಾಗಾದರೆ ಸುಭಾಷ್ ತುಂಬ ಆಳದಲ್ಲಿ ಸಿಲುಕಿರೋದ್ರಿಂದ ತುಂಬ ಗಂಭೀರವಾಗಿರ್ತಕ್ಕಂಥ ಗಾಯಗಳಾಗಿವೆ. ಅವನು ಹಗ್ಗವನ್ನು ಹಿಡಿದುಕೊಂಡು ಮೇಲೆ ಬರೋದಕ್ಕೆ ಅವನಿಗೆ ಸಾಧ್ಯವಿಲ್ಲ ಅಂತ. ಆಗ ಏನಾಗುತ್ತೆ ಅಂತಂದರೆ ಅಲ್ಲಿರ್ತಕ್ಕಂಥ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಕೆಲವರಿಗೆ ಇಳಿಯೋದಕ್ಕೆ ಅಪ್ರೋಚ್ ಮಾಡ್ತಾರೆ. ಅವ್ರು ಯಾರೂ ಸಹ ಇಳಿಯೋದಕ್ಕೆ ಇಷ್ಟಪಡೋದಿಲ್ಲ. ನೆಕ್ಸ್ಟ್ ಇದಾದ ನಂತರ ಆ ಒಂದು ಯುವಕರ ಗುಂಪಿಗೆ ಇರ್ತಕ್ಕಂಥ ಒಂದೇ ಒಂದು ಆಸೆ ಏನು ಅಂತಂದರೆ ಆ ಒಂದು ಗುಂಪಿನಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಇಳಿದು ಆ ಸುಭಾಷ್ನನ್ನ ಮೇಲೆ ತರುವಂಥ ಕೆಲಸ ಮಾಡಬೇಕು. ಹಾಗಾದರೆ ಯಾರು? ತನ್ನ ಬಾಲ್ಯ ಸ್ನೇಹಿತನ ಪ್ರಾಣವನ್ನು ಕಾಪಾಡೋದಕ್ಕೆ ಪ್ರತಿಯೊಬ್ಬರು ಸಹ ಅವರಿಂದ ಎಷ್ಟಾಗುತ್ತೋ ಅಷ್ಟು ಕೆಲಸವನ್ನು ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಆ ಎಲ್ಲ ತಂಡದಲ್ಲಿ ಒಬ್ಬ ವ್ಯಕ್ತಿ ಮುಂದೆ ಬರ್ತಾರೆ. ಆ ಒಂದು ವ್ಯಕ್ತಿಯ ಹೆಸರು ಡೇವಿಡ್ ಅಂತ. ಸ್ನೇಹಿತರೆ, ನೋಡೋದಕ್ಕೆ ಆ ಒಂದು ಮೂವಿ ಅಂತ ಬಿಟ್ಬಿಡಿ. ರಿಯಲಿಸ್ಟಿಕ್ ಆಗಿ ನಾವು ಯೋಚನೆ ಮಾಡಬೇಕಾಗ್ತದೆ. ಬಹುಶಃ ಒಂದು 35ರಿಂದ 40 ವರ್ಷ ವಯಸ್ಸಾಗಿರ್ಬೋದು. ಅವರು ಸುಭಾಷ್ನನ್ನ ಹೊರಗಡೆ ತೆಗಿತಕ್ಕಂಥ ಕೆಲಸಕ್ಕೆ ಮುಂದಾಗ್ತಾರೆ. ಸಂಪೂರ್ಣವಾಗಿ ಹಗ್ಗವನ್ನು ಕಟ್ಟಿ ತಲೆಗೆಲ್ಲ ಒಂದು ರಕ್ಷಣಾ ಕವಚ ಹಾಕಿ ಲೈಟ್ಸ್ ಎಲ್ಲ ಬಿಟ್ಟು ಆ ಒಂದು ಗುಹೆ ಒಳಗೆ ಹಂತವಾಗಿ ಕೆಳಗಡೆ ಇಳಿಸ್ತಾರೆ. ಸುಮಾರು ಈ ಥರ ಒಂದು 100ರಿಂದ 120, 130, 140 ಅಡಿಗಳ ತನಕ ಕೆಳಗಡೆ ಇಳಿಸಿದಾಗ ಫೈನಲ್ ಆಗಿ ಸುಭಾಷ್ನ ದೇಹ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಆ ಒಂದು ದೇಹಕ್ಕೆ ಹಗ್ಗವನ್ನು ಕಟ್ಟಿ ಮೇಲೆ ತರ್ತಾನೆ. ನಂತರ ಸುಭಾಷ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡ್ತಾರೆ. ಅಲ್ಲಿ ಮೇ ಬಿ ಅದು ಏನಪ್ಪ ಅಂತಂದರೆ ಆ ಒಂದು ಡೆವಿಲ್ಸ್ ಕಿಚನ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಬ್ಬ ವ್ಯಕ್ತಿ ಜೀವಂತವಾಗಿರ್ಬೋದು ಅಥವಾ ಶವವಾಗಿ ಆಗಿರ್ಬೋದು ಮೊದಲ ಬಂದ ವ್ಯಕ್ತಿ ಯಾರು ಅಂತಂದರೆ ಸುಭಾಷ್. ಅದರ ಅರ್ಥ ಅಲ್ಲಿ ಸುಭಾಷ್ ಜೀವಂತವಾಗಿ ಆ ಒಂದು ಗುಹೆಯಿಂದ ಹೊರಗಡೆ ಬರ್ತಾನೆ. ಇದು ಸ್ನೇಹಿತರೆ ಡೆವಿಲ್ಸ್ ಕಿಚನ್ ಬಗ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್. ನಿಮಗೆ ಏನು ಅನ್ನಿಸ್ತು ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.